ಆಲ್ಮೋಸ್ಟ್ 12 months ಅಲ್ಲಿ 8 months ಸಿನಿಮಾಗಳು 4 ಸಿನಿಮಾಗಳು ಸತತವಾಗಿ ಹೋಗಿವೆ. ಕಿಡ್ನಾಪ್ ಕಾವ್ಯ, ರಕ್ಷಕ, ದೊಡ್ಡನ ಪುಟ್ಟನ, ರಕ್ಷಕ 4 ಸಿನಿಮಾನು ರಿಲೀಸ್ ಮಾಡಿರೋದು ನಮ್ಮ ವಿಜಯ್ ಸರ್. ನಾನು ವಿಜಯ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಫಸ್ಟ್ ಟೈಮ್ ಕಾಮನ್ ಆಡಿಯನ್ಸ್ ಅಂದ್ರೆ ಒಂದು ಕಾಮನ್ ಆಡಿಯನ್ಸ್ ಜನರು, ಸಾರ್ವಜನಿಕರ ಜನರು ಎದುರುಗಡೆ ಇದೊಂದು ಫಂಕ್ಷನ್ ಮಾಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಒಂದಿಷ್ಟು ಸಣ್ಣ ಪುಟ್ಟ ರೆಕಗ್ನಿಷನ್ಗೂ ನಾವು ಬಯಸೋದಿದೆ. ಜನರ ಚಪ್ಪಾಳೆ, ಜನರ ಆಶೀರ್ವಾದ ಇದನ್ನೇ ಬಯಸ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಹೀಗೆ ಇರ್ಲಿ. ಇನ್ನು ನಿಮ್ಮ ಒಂದು ಹಾರೈಕೆ, ನಿಮ್ಮ ಒಂದು ಆಶೀರ್ವಾದದೊಂದಿಗೆ ಇನ್ನೂ ಎತ್ತರಕ್ಕೆ ಸಾಧ್ಯ ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ನಿಮ್ಗೆ ಕೊಡ್ತೀವಿ, ನಿಮ್ಮನ್ನ ರಂಜಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಳ್ಳೆ ಟ್ಯಾಲೆಂಟ್ ಇದೆ. ಇವರು ಎಷ್ಟೋ ವರ್ಷದಿಂದ ಕಷ್ಟ ಬೀಳ್ತಾವ್ರ. ನೀವು ನಂಬ್ತೀರಿ ಅಲ್ವಾ? ಬೇರೆ ಬಿಸ್ನೆಸ್ ಬಿಟ್ಬಿಟ್ಟು ಬಂದವ್ರಿ ಸಿನಿಮಾಗೆ. ಅಕ್ಸೆಪ್ಟ್ ಮಾಡ್ಬೇಕು ನಾವು ಇದನ್ನೆಲ್ಲ. ಹಾಗೂ ನೆರೆದಂತಹ ಸಭಿಕರೇ, ಆತ್ಮೀಯರೇ, ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ಶುಭ ದಿನ, ರಕ್ಷಕ 50 ದಿನ ಓಡಿದ ದಿನ ಹಾಗೂ ಇವತ್ತು 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಿಮಗೆಲ್ಲರಿಗೂ. ತುಂಬ ದೊಡ್ಡದಿದೆ, ಮಾತಾಡಲಿಕ್ಕೆ ಅವಧಿ ಇಲ್ಲ, ಸಮಯ ಇಲ್ಲ. ನಾನು ರವಿಚಂದ್ರನ್, ಉಪೇಂದ್ರ, ದುನಿಯಾ ವಿಜಯ್ ಮುಂತಾದವ್ರ ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೇನೆ, ಅಸೋಸಿಯೇಟ್ ಆಗಿ ಮಾಡಿದ್ದೇನೆ, ಕೋ ಡೈರೆಕ್ಟರ್ ಆಗಿ ಮಾಡಿದ್ದೇನೆ. ನಾನು ಜಾಸ್ತಿ ಪಾತ್ರ ಮಾಡಿರೋದು ಪೊಲೀಸ್ ಡಿಪಾರ್ಟ್ಮೆಂಟೇ. ನಾನು ಟೂ ವೀಲರ್ ಜರ್ನಿ ಮಾಡಿದ್ರೆ ಪೊಲೀಸ್ ಹಿಡಿದ್ರೆ ಒಂದು ID ಕಾರ್ಡ್ ತೋರಿಸ್ತೇನೆ, ನೋಡಿಕೊಂಡು ಸಾಹೇಬ್ರನ್ನ ಕಳಿಸಿದೆ ಅಂತ ಹೇಳ್ತಾರೆ. ನಾನು ಇದನ್ನು ತುಂಬ ಕಡೆ ಸ್ಪೀಚ್ ಮಾಡಿದ್ದೇನೆ, ಪೊಲೀಸರು ಕೇಳಿದ್ದಾರೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡುವಂಥ ಗೌರವ ಅಂತ ನಾನು ಭಾವಿಸ್ತೇನೆ. ಇಂದಿನ ಈ ಸಭೆಯಲ್ಲಿ, ಅಯೋಧ್ಯೆ ನೋಡಿದ ಸಭೆಯಲ್ಲಿ ನಮಗೆ ಕೇಂದ್ರ ಬಿಂದು ವಿಜಯ್ ಕುಮಾರ್ ಸಾರು, ಡಾಕ್ಟರ್ R. ವಿಜಯ್ ಕುಮಾರ್ ಅವರು. ನನಗೆ ಎಲ್ರಿಗಿಂತ ಮೋಸ್ಟ್ಲಿ ಅವರು ಪರಿಚಯ, ನನಗೆ 7-8 ವರ್ಷದಿಂದ ಪರಿಚಯ. ಅವರು ಡ್ರೀಮ್ ಪ್ರಾಜೆಕ್ಟ್ ಒಂದಿದೆ, ಬುಲೆಟ್ ಕಾಳಿ ಅಂತ. ಅವಾಗ ಮಾಡಿದ ಆ ಪ್ರಾಜೆಕ್ಟ್ ಬಹಳ ಕಷ್ಟ ಬಂದು ಹಿಂಗೂ ಮಾಡಿ ಮುಗಿಸಿದ್ದಾರೆ. ಸೆನ್ಸರ್ ಆಯ್ತು ಅಂತ ಹೇಳಿದರು ಮೊನ್ನೆ ಅವರು. ಡ್ರೀಮ್ ಅದು ಮುಂದಿನ ದಿನಗಳಲ್ಲಿ ರಿಲೀಸ್ ಆಗ್ತದೆ. ಅದ್ರ ಮೊದಲು ಗುಲಾಬಿ ರಿಲೀಸ್ ಆಗ್ತಿದೆ. ಅದನ್ನು ತುಂಬಾ ಅವ್ರು ಕನ್ಸು ಕಟ್ಕೊಂಡಿದ್ದಾರೆ ಆ ಸಿನಿಮಾದ ಬಗ್ಗೆ. ತುಂಬಾ ಚೆನ್ನಾಗಿ ಬಂದಿದೆ. ಕರೆಕ್ಟಾ? ಅದಕ್ಕೆ ಬನ್ನಿ. ಈ ಥಿಯೇಟರ್ ಇಷ್ಟು 5 ದಿವಸ ಅವ್ರ ಕಾರಣ ನಮ್ಮ ರಹಮತ್ ಸರ್ ಪಾಪ ಟಿಕೆಟ್ ಕೊಟ್ಟು ಬರೋರ್ಬವ್ರನ್ನೆಲ್ಲ ಕರೆದು ಥಿಯೇಟರ್ನಲ್ಲೇ ಓಡಿಸಿದ್ದು. ಥ್ಯಾಂಕ್ಸ್ ಸರ್, ಬನ್ನಿ ಸರ್. ಇಂಥವ್ರು ನಾವು ಸನ್ಮಾನ ಮಾಡಬೇಕು. ಸಪ್ನಾ ಥಿಯೇಟರ್ ಮೇಡಮ್, ಬನ್ನಿ ಸರ್, ಬನ್ನಿ.